ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಸಿದ್ದರಾಮಯ್ಯ ಅವರನ್ನ ಹೊಡೆದು ಹಾಕಿ ಅನ್ನುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿವೇಶನದಲ್ಲಿ ಸಚಿವರ ವಿರುದ್ಧ ಕಾಂಗ್ರೆಸ್ ತಿರುಗಿ ಬಿದ್ದಿದೆ ಸುಮೋಟೋ ಕೇಸ್ ಹಾಕುವಂತೆ ಕಾಂಗ್ರೆಸ್ನಿಂದ ಒತ್ತಡವನ್ನ ಹೇರಲಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಬಗ್ಗೆ ಅಶ್ವಥ್ ನಾರಾಯಣ ಅವರು ಮೊನ್ನೆ ಹೇಳಿದಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಈಗ ಇದನ್ನ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡು ಅಧಿವೇಶನದಲ್ಲಿ ಸಚಿವರ ವಿರುದ್ಧ ಕಾಂಗ್ರೆಸ್ ತಿರುಗಿ ಬಿದ್ದಿದೆ ಸುಮೋಟೋ ಕೇಸ್ ಹಾಕುವಂತೆ ಒತ್ತಡವನ್ನ ಹೇರ್ತಾ ಇದ್ದು ವಿಚಾರವನ್ನ ಪ್ರಸ್ತಾಪ ಮಾಡಿ ಕ್ಷಮೆಗೆ ಶಾಸಕ ಖಾದರ್ ಒತ್ತಾಯವನ್ನ ಮಾಡಿದರು ಸದನದಲ್ಲಿ ಈ ಹಿನ್ನೆಲೆಯಲ್ಲಿ ಕೋಲಾಹಲವೇ ಉಂಟಾಯಿತು ಕೆಲ ಕಾಲ ಸದನವನ್ನ ಮುಂದೂಡಿಕೆ ಮಾಡಿದ್ರು ಸ್ಪೀಕರ್ ಕಾಗೇರಿ ಅವರು ಕಚೇರಿಯಲ್ಲಿ ಆಡಳಿತ ವಿಪಕ್ಷಗಳ ಸಂಧಾನ ಸಭೆ ನಡೆಸಿದ್ರು ಅದು ಸಕ್ಸಸ್ ಆಗಿದೆ ಸದನದಲ್ಲಿ ಪ್ರತಿಭಟನೆ ಮಾಡಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು ಸುಗಮ ಕಲಾಪ ನಡೆಸುವುದಕ್ಕೆ ಈಗ ಲೀಡರ್ಸ್ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಇವತ್ತು ಸದನ ಕಂಪ್ಲೀಟ್ ಆಗಿ ಈ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆ ಆಗತ್ತೆ ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ ನಾವು ಗಮನಿಸಬಹುದು ಸದನ ಕಂಪ್ಲೀಟ್ ಆಗಿ ಸಲ ಯಾವುದೇ ರೀತಿಯಾದಂತಹ ಒಂದು ಚರ್ಚೆಗಳಾಗದೆ ಒಳ್ಳೆಯ ಚರ್ಚೆ ಆಗತ್ತೆ ಮುಗಿಯುತ್ತೇನೋ ಇವತ್ತಿನ ದಿನ ಅನ್ನುವಂತಹದನ್ನ ಯೋಚನೆ ಮಾಡಲಾಗ್ತಾ ಇತ್ತು ಬಟ್ ಈಗ ಸಂಧಾನ ಸಭೆ ಸಕ್ಸಸ್ ಆಗಿದೆ ಆದ ಕಾರಣ ಇವರು ಹೇಳ್ತಾರೆ ನಮ್ಮ CLP ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಇವರಿಗೆ ತಲೆ ತಿರುಗಿಕೊಂಡು ಬಾಯಿಗೆ ಬಂದಾಗೆ ಮಾತು ಪ್ರಚಾರ ಇವತ್ತಾಗಿದೆ ಸಭಾಧ್ಯಕ್ಷ ನಾನು ಹೇಳ್ದೇನೆ ಅಂತ ಹೇಳಿದ್ರೆ ಇವತ್ತು ಮೀರ್ ಸಾದಿಕ್ ವಂಶಸ್ಥರು ಸುಮಾರು ಜನ ಇವತ್ತಿದ್ದಾರೆ ಮಂತ್ರಿಗಳು ಮೀರ್ ಸಾದಿಕ್ ವಂಶಸ್ಥರು ಅವ್ರಿಗೆ ಏನಂತ ಹೇಳಿದ್ರೆ ನೇರವಾಗಿ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಆಗುದಿಲ್ಲ ಜನರಿಗೆ ಏನು ಮಾಡಿದ್ದೇವೆ ಏನು ಮಾಡ್ತೇವೆ ಇನ್ನು ಮುಂದೆ ನಾವು ಹೇಗೆ ಅದಿಲ್ಲ ನೇರ ಫೈಟ್ ಇಲ್ಲ ಹಿಂದಿಂದ ಇಲ್ಲಿ ಜನರ ಪ್ರಚೋದನೆ ಮಾಡಿಕೊಂಡು ಪ್ರೇರೇಪಣೆ ಮಾಡಿಕೊಂಡು ಈ ರೀತಿಯ ಹೇಳಿಕೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಸಿದ್ದರವರನ್ನು ಟಿಪ್ಪು ರೀತಿ ಹೊಡೆದಾಕ್ಬೇಕಂತೇಳಿ ಏನಿದರ ಅರ್ಥ ಏನು ಒಬ್ಬ ಮಂತ್ರಿಯಾಗಿ ಈ ರೀತಿ ಮಾತಾಡೋದ ಪರಿಸ್ಥಿತಿ ಏನಿದೆ ಇವರಿಗೆ ಕರ್ನಾಟಕದ ಇತಿಹಾಸ ಮತ್ತು ಕರ್ನಾಟಕ ಸಂಸ್ಕೃತಿ ಮತ್ತು ದೇಶದ ಸ್ವತಂತ್ರ ಇತಿಹಾಸ ಗೊತ್ತಿಲ್ಲದಿರ್ಬೋದು ಆದ್ರೆ ಭವಿಷ್ಯಕ್ಕೆ ಸರಿಯಾದ ಇತಿಹಾಸವನ್ನು ನಾವು ನಿರ್ಮಾಣ ಮಾಡಿ ಕೊಡ್ಬೇಕಲ್ಲ ಇವರಿಗೆ ಇತಿಹಾಸ ಗೊತ್ತಿಲ್ಲ ಅಂತೇಳಿ ಎಲ್ಲರನ್ನು ಕೂಡ ದಪ್ಪಿಸುವಂತ ಕೆಲಸ ಇವತ್ತು ಈ ರೀತಿ ಪ್ರಮಾಣ ವಚನ ಮಾಡಿದವರು ಯಾಕೆ ಇವತ್ತು ಮಾಡ್ತಾರೆ ಮಂಡ್ಯದಲ್ಲಿ ಒಂದು ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಟಿಪ್ಪು ಸುಲ್ತಾನ್ ಅವರಿಗೆ ಹೋಲಿಸಿ ನಾನು ಮಾತಾಡಿದ್ದೀನಿ ಮತ್ತು ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಸಿದ್ದರಾಮಯ್ಯನವರ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಇರುವಂತ ಪ್ರೀತಿ ಬಗ್ಗೆನೂ ವ್ಯಕ್ತಪಡಿಸಿದ್ದೀನಿ ಆ ಒಂದು ಸಭೆಯಲ್ಲಿ ಏನೊಂದು ಸನ್ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ನಾನೇನು ಅಗೌರವವಾಗಿ ಏನು ಮಾತಾಡಿಲ್ಲ ಒಂದು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು ಏನೊಂದು ನಮ್ಮ ನಾಡಿನಲ್ಲಿ ನರಾಂತಕರಾಗಿ ಮತಾಂಧರಾಗಿ ಒಬ್ಬರು ಸಚಿವರು ಅವರ ಬಗ್ಗೆ ಏನು ವೈಭವೀಕರಣವನ್ನ ಮಾಡ್ತಿದ್ದಾರೆ ಅದನ್ನ ಖಂಡಿಸಿದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಆಡು ಭಾಷೆಯಲ್ಲಿ ನನ್ನ ಅರ್ಥ ಏನಿತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಬರುವಂತ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸಬೇಕು ಅಂತ ನಾನು ಹೇಳಿರೋದೇ ಹೊರತು ಸಿದ್ದರಾಮಯ್ಯನವರ ಬಗ್ಗೆ ವೈಯಕ್ತಿಕವಾಗಿ ನನಗೇನು ವ್ಯತ್ಯಾಸವಿಲ್ಲ ರಾಜಕೀಯವಾಗಿಯೂ ಸೈದ್ಧಾಂತಿಕವಾಗಿಯೂ ವ್ಯತ್ಯಾಸ ಇರೋದಿದೆ ಅವ್ರ ಬಗ್ಗೆ ನನಗೇನು ಅಗೌರವ ಇಲ್ಲ ಏನಾದ್ರು ನನ್ನ ಮಾತಿಂದ ಅವರಿಗೆ ಮನಸ್ಸು ನೋವಾಗಿದೆ ನನ್ನ ಮಾತಿಂದ ಏನಾದ್ರು ಮನಸ್ಸಿಗೆ ಅವ್ರು ನೋವಾಗಿದ್ರೆ ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೀನಿ ನನ್ನ ಏನಾದ್ರು ಒಂದು ಮನಸ್ಸಿಗೆ ನೋವಾಗಿದೆ ಆದ್ರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಈ ಕಾಲದಲ್ಲಿ ಇರೋದೇನು